ದ್ವಂದ್ವ ನಿಲುವು ಸರ್. ಈಗ ಪಂಚಮಸಾಲಿ ಟ್ರಸ್ಟ್ ಏನಿದೆಲ್ಲ ದ್ವಂದ್ವ ನಿಲುವು, ಯಾಕಂದ್ರೆ ಆಗಲೇ ಈ ನಿಮ್ಮೂರನ್ನ ಯಾರು ತಂದಿದ್ರು ಒಂದು ವಾರ ಗಡುವು ಕೊಡ್ತೀವಿ, ಶಿಸ್ತು ಕ್ರಮ ತೆಗೆದುಕೊಡ್ತೀವಿ. ನಾನು ಹೇಳೋದು ಕೇಳಿದಲ್ಲ, ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರುವಂತ ಇಬ್ಬರೇ ಮಕ್ಕಳಿಗೆ ನಿಲುವುಗಳು ಬೇರೆ ಬೇರೆ ಇರ್ತದೆ, ಅವಾಗ ಜಗಳ ಡಿವೈಡ್ ಆಗುದು. ಸಮಾಜದ ಪ್ರಶ್ನೆ ಸರ್. ನಾನು ಉತ್ತರ ಕೊಡ್ಬೇಕಂದ್ರೆ ಒಂದೇ ಅಡಿಕೆ ಆಗ್ಬೇಕು ಸರ್, ಒಂದು ಟ್ರಸ್ಟ್ ಒಂದೇ ಆಗ್ಬೇಕು. ಈಗ ಅದೇ ಟ್ರಸ್ಟ್ ವೇದಿಕೆ ಮೇಲೆ ನೀವು ಕುಂತಿದ್ರಿ, ಹೌದಲ್ಲ ಸರ್? ಅವರೊಂದ್ ಹೇಳಿಕೆ ಕೊಡುದು, ನೀವೊಂದ್ ಹೇಳಿಕೆ ಕೊಟ್ರೆ ಯಾಕೆ ಜನ ಈಗ ಸಮಾಜದ ಹೆಂಗ್ ನಂಬೇಕು ಸರ್? ನೀವೇನ್ ನಂಬೋದು ಬಿಡೋದು ನಿಮಗೆ ಬಿಟ್ಕೊಟ್ಟದ್ದು. ನನ್ನ ಮನಸ್ಸಿನಾಗ ನಾ ಹೇಳ್ತೇನೆ, ಅವ್ ಹಿಂಗೆ ಹೇಳ್ಬೇಕು ಅನ್ನುವಂಥದ್ದು ನಾನು ಹೆಂಗ್ ಯಾಕೆ ಬರ್ತದೆ, ಅವ್ರು ನನಗೆ ಹೆಂಗ್ ಹೇಳ್ತಾರೆ ಹಿಂಗೆ ಇರ್ಬೇಕಂತೇಳಿ ನಮ್ಮ ಸ್ವಭಾವ. ಈಗ ನಮ್ಮ ಮನ್ಯಾಗ ನಾನು ಸಾಲ ಮಾಡಿ ಫ್ಯಾಕ್ಟ್ರಿ ಕಟ್ತೀನಿ, ನಮ್ಮ ತಮ್ಮ ಓನ್ ಬರ್ದಾರೆ, ₹1 ಸಾಲ ಮಾಡಕ್ ನಾವು ಸಹಾಯ ಮಾಡೋದಿಲ್ಲ. ನೀವು ಹಿಂಗ್ಯಾಕ್ ಮಾಡ್ತೀರಿ ಮನ್ಯಾಗ ಎರಡು ದ್ವಂದ್ವನೆಲ್ಲ ಅಂದ್ರೆ? ನಾನು ಸಾಲ ಮಾಡಿದ್ರೆ ಮುಡ್ಸೋ ಶಕ್ತಿ ಇದೆ, ಅದ್ರ ಮೇಲೆ ಎಂಪ್ಲಾಯ್ಮೆಂಟ್ ಕೊಡುವಂಥದ್ದು ಇದೆ. ಅದನ್ನ ಸಾಲ ಮಾಡೋದ್ರಿಂದ ಇಡೀ ದೇಶಕ್ಕೆ ಅತಿ ಹೆಚ್ಚು ಸಕ್ಕರೆ ಉತ್ಪಾದನೆ ಮಾಡುವಂತ, ಅತಿ ಹೆಚ್ಚು ಡಿಸ್ಟಿಲರಿ ಇಥನಾಲ್ ಮಾಡುವಂತ ಫ್ಯಾಕ್ಟ್ರಿ ಮಾಡಿದ್ದೀನಿ. ನಮ್ಮ ಬ್ರದರ್ ಇವತ್ತಿಗೂ ಸಹಾಯ ಮಾಡಾಕ್ತಾ ಇರಲ್ಲ. ನಮ್ಮ ಹಿರಿಯರು ಮಾಡಿದ ಆಸ್ತಿ ಅದಪ್ಪ, ಅಷ್ಟೊಂದು ಉತ್ಪನ್ನ ಬರ್ತದೆ. ನಾನು ಹೇಳ್ತಾ ಇರೋದು ದ್ವಂದ್ವ ನಿಲುವು. ಒಂದು ವಾರ ಸಭೆ ಕರೀತಿರಲ್ಲ, ಆ ಸಭೆಯಲ್ಲಿ ಪೀಠದಿಂದ ಇಳಿಸುವಂತ ಚರ್ಚೆ ಆಗುತ್ತಾ? ನೋಡಿ, ನಾವದನ್ನ ಒಂದಾಗಿ ಹೋಗ್ಬೇಕನ್ನುವಂತ ನಮ್ ಚರ್ಚೆ ಆಗ್ಬೇಕಂತ ನನ್ನ ವಿಚಾರ. ಉಳಿದವ್ರು ಹೆಂಗಿದೆ ನನಗೇನು ಗೊತ್ತಿಲ್ಲ. 5 ಪೀಠ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂದ್ರೆ ಈ ಸಮಾಜ ದೊಡ್ಡದಿದೆ. ಯಾರಾದ್ರೂ ಒಬ್ರು ದೂರ ಇರುವಂತವ್ರು ಅಲ್ಲಿ ಏನಾದ್ರು ಒಂದು ಸಾವಾಯ್ತು, ಸಾವಿಗೆ ನಮ್ಮಲ್ಲಿ ಸ್ವಾಮೀಜಿಯವ್ರು ಬಂದು ತಲೆ ಮೇಲೆ ಕಾಲಿಟ್ಟು ಪೂಜೆ ಮಾಡಿ ಅದನ್ನ ದಫನ್ ಮಾಡುವಂಥದ್ದು. ಅದ್ರೊಳಗ ಒಬ್ಬರಿಗೆ ಇದ್ದಾಗ ಬಂದು ಭೇಟಿ ಆಗ್ಲಿಕ್ಕೆ, ಅದು ಎಲ್ಲ ಕಾರ್ಯಗಳಿಗೆ ಅಟೆಂಡ್ ಆಗ್ಲಿಕ್ಕೆ ಆಗುದಿಲ್ಲ. ಅದ್ರ ಸಲ 3 ನಾವೇ ಮಾಡಿದ್ದು, ನಾವೇ ಮುಂದಿತ್ತು. ಇನ್ನೂ 2 ಮಾಡ್ತಾ ಇದೀವಿ. 3ನೇ ಪೀಠ ಮಾಡೋ ಮುಂದೆ ಈಗಿರುವಂತಹ ಕುಳ್ಳು ಸ್ವಾಮೀಜಿಗಳು ವಿರೋಧ ಮಾಡಿದ್ರು, ತಮಗೂ ಗೊತ್ತಿದೆ ಸರ್. ಅವ್ರ ವೈಯಕ್ತಿಕ ಅದು. ನಮ್ಮನೆ ನಮ್ಮ ಮಿಸಸ್ ಎಲ್ಲದಕ್ಕೂ ನಾನು ಸಪೋರ್ಟ್ ಮಾಡ್ತಾಳ, ಒಂದು ವಿರೋಧ ಮಾಡ್ತಾರ ಕೆಲವೊಂದಕ್ಕೆ. ನಾವ್ ಹಾಕಿ ಮಾಡೋದೆಲ್ಲ ಕೆಲ್ಸಕ್ಕೂ ನಾವು ಸಪೋರ್ಟ್ ಮಾಡ್ತೀವ. ರಾತ್ರಿ ಊಟದಲ್ಲಿ ಏನಾದ್ರು ಬೇರೆ ಮಾಡಿದ್ರೆ ನಾವು ಲೈಕ್ ಆಗಲ್ಲ, ಇದನ್ನ ವಿರೋಧ ಮಾಡ್ತೀವಿ. ನೋಡಿ, ಕೆಲವೊಂದು ಸ್ವಭಾವ ಇರ್ತಾವ, ತಿದ್ದಕ್ಕಾಗಲ್ಲ. ಈಗ ನಿಮ್ದೊಂದು ಸ್ವಭಾವ ಬೇರೆ ಇರ್ತೈತಿ, ನಂದೊಂದು ಸ್ವಭಾವ ಬೇರೆ ಇರ್ತದೆ. ಅದ್ರ ಸಲಾಗಿ ಸಾಧ್ಯದಷ್ಟು ಒಂದಾಗಿ ಒಗ್ಗಟ್ಟಾಗಿ ಒಂದು ಮತ್ತೊಬ್ಬರಿಗೆ ಒಂದು ರೋಲ್ ಮಾಡೆಲ್ ಆಗಿ ಮಾಡ್ಕೊಂಡು ಹೋಗ್ಬೇಕನ್ನುವಂಥದ್ದು ನನ್ನ ಇಚ್ಛೆ. ಇಲ್ಲ, ಅದನ್ನೊಟ್ಟು ಇದು ವೈಯಕ್ತಿಕ ತೀರ್ಮಾನ ಅಲ್ಲ. ಇದು ನಾವೇನ್ 100 ಜನ ಕೂಡಿರ್ತೀವಿ, ಅದನ್ನೆಲ್ಲ ಕಡೆ ತೀರ್ಕೊಂಡು ಅವರೆಲ್ಲ ನೋಡಿ, ನಾನು ತಪ್ಪು ಮಾಡಿದ್ವಿ ಈ ವಯಸ್ಸಿನಾಗ ಬರೋದ್ರೊಳಗೇನೆ. ಯಾರು ತಪ್ಪು ಮಾಡಿಲ್ಲ? ದೇವತೆಗಳನ್ನ ತಪ್ಪು ಮಾಡಿದ್ದಾರೆ. ಅಂದ್ರೆ ಒಬ್ಬರು ಮನುಷ್ಯರಾದಂಥವ್ರು ಸ್ವಾಮೀಜಿಯವ್ರ ಕಡೆ ತಪ್ಪಾಗಿರ್ಬೋದು, ನನ್ನ ಕಡೆನೇ ಆಗಿರ್ಬೋದು, ಬೇರೆ ಬೇರೆದವ್ರ ಕಡೆನೇ ಆಗಿರ್ಬೋದು, ತಿದ್ಕೊಂಡು ಮುಂದೆ ಸರಿ ಹೋಗ್ಬೇಕನ್ನುವಂಥದ್ದನ್ನ ನನ್ನ ವಿಚಾರದಲ್ಲಿ ನಾ ಹೇಳ್ತೀನಿ. ಇಲ್ಲ, ಎಲ್ಲರೂ ಕೂಡಿ ಇದೇ ರೀತಿ ಮಾಡೋಣಪ್ಪ ಅಂದ್ರೆ ನಾನು ಒಬ್ಬಂದಿನ ಮೆಜಾರಿಟಿ ಆಗಲ್ಲ.